ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದ ಗೂಳಿಯ ಪ್ರಾಣವನ್ನು ಉಳಿಸಿ ಮಾನವೀಯತೆಯ ಮೆರೆದ ಹಿಂದೂ ಮುಸ್ಲಿಂ ಯುವಕರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇಂಥದೊಂದು ಅಪರೂಪದ ಘಟನೆ ಜರುಗಿದೆ. ಮುಸ್ಲಿಂ ಹಾಗೂ ಹಿಂದೂ ಯುವಕರ ನಿಂತು ಗೂಳಿಯನ್ನು ರಕ್ಷಣೆ ಮಾಡಿದ್ದಾರೆ. ಎರಡು ಗೂಳಿಗಳ ಮಧ್ಯೆ ಕಾದಾಟದಲ್ಲಿ ಒಂದು ಗೂಳಿಗೆ ಅತಿಯಾಗಿ ಪೆಟ್ಟು ಬಿದ್ದು ನೋವಿನಿಂದ ಒದ್ದಾಡುತ್ತಿದ್ದನ್ನು ಕಂಡ ಹಿಂದೂ ಮತ್ತು ಮುಸ್ಲಿಂ ಯುವಕರು ಸಹಾಯಕ್ಕೆ ಮುಂದಾದರು. ನಗರದ ಸಜ್ಜಿ ಹನುಮಾನ್ ದೇವಸ್ಥಾನದ ಹತ್ತಿರ ಮಧ್ಯಾಹ್ನ ಗೂಳಿಯೊಂದು ನೋವಿನಿಂದ ಒದ್ದಾಡುತ್ತಿತ್ತು. ರಸ್ತೆ ಬದಿಯಲ್ಲಿ ಬಿದ್ದಿತ್ತು. ಗೋ ರಕ್ಷಣಾ ಸಮಿತಿಯ ಸದಸ್ಯ ವಿನೋದ್ ಬಿರಾದರ್ ಹಾಗೂ ಯುವಕರ ತಂಡ ಗೂಳಿ ಯಾವುದೋ ಕಾರಣಕ್ಕೆ ನೋವಿನಿಂದ ಬಳಲುತ್ತಿದೆ ಅನ್ನೋದನ್ನು ಗಮನಕ್ಕೆ ತೆಗೆದುಕೊಂಡು ಬಳಿಕ ತಮ್ಮ ಗೆಳೆಯರನ್ನು ಸ್ಥಳಕ್ಕೆ ಕರೆಸಿಕೊಂಡರು. ಹಿಂದೂ ಮುಸ್ಲಿಂ ಯುವಕರು ಪಶು ಸಂಚಾರಿ ವಾಹನಕ್ಕೆ ಕರೆ ಮಾಡಿದರು. ಸ್ಥಳಕ್ಕೆ ಆಗಮಿಸಿದ ಮುಖ್ಯ ಪಶು ವೈದ್ಯಾಧಿಕಾರಿ ಪ್ರಕಾಶ್ ಗುಳಪ್ಪಗೋಳ್ ಅವರು ಗೂಳಿ ನೋವಿನಿಂದ ಬಳಲಿ ಸುಸ್ತಾಗಿದ್ದನ್ನು ಕಂಡು ಗೂಳಿ ಗುಣಮುಖವಾಗಲು ಚಿಕಿತ್ಸೆಯನ್ನು ನೀಡಿದರು. ಅದು ಚೇತರಿಸಿಕೊಳ್ಳಲೇ ಇಲ್ಲ. ನಂತರ ಗೂಳಿ ಚೇತರಿಸಿಕೊಳ್ಳಲು ಅಷ್ಟು ಸುಲಭವಲ್ಲ ಎಂದು ಏನಾದರೂ ಸರಿ ಗೂಳಿಯ ಪ್ರಾಣವನ್ನು ರಕ್ಷಿಸಲೇಬೇಕು ಅಂತ ನಿರ್ಧರಿಸಿದರು. ಒಂದು ಕಡೆ ನೋವಿನಿಂದ ಬಳಲುತ್ತಿದ್ದ ಗೂಳಿ, ಮತ್ತೊಂದು ಕಡೆ ಅದರ ಸುತ್ತಲೂ ಅದರ ರಕ್ಷಣೆಗೋಸ್ಕರ ನಿಂತ ಹಿಂದೂ ಮುಸ್ಲಿಂ ಯುವಕರು. ಪಶು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಗುಳಪ್ಪಗೋಳ್, ಡಾಕ್ಟರ್ ಚನ್ನಪ್ಪ ನಿಂಬಾಳ್, ವಿನೋದ್ ಬಿರಾದರ್, ಪ್ರದೀಪ್ ಮೆಟಗುಡ್, ವಿಷ್ಣು ಕಲೋತಿ, ಸಾಹಿಲ್ ಮುಧೋಳೆ ಸೇರಿದಂತೆ ಅನೇಕ ಜನ ಯುವಕರು ಈ ಕಾರ್ಯಾಚರಣೆಗೆ ಸಾಥ್ ನೀಡಿದರು. ರಾತ್ರಿ 9 ಗಂಟೆಯವರೆಗೂ ಎಷ್ಟೇ ಕಷ್ಟಪಟ್ಟರೂ ಚೇತರಿಸಿಕೊಳ್ಳಲೇ ಇಲ್ಲ. ಅದು ಅನುಭವಿಸುತ್ತಿರುವ ನೋವನ್ನು ನೋಡಿ ಎಲ್ಲರ ಕಣ್ಣುಗಳು ತೇವವಾದವು. ಹೆಚ್ಚಿನ ಚಿಕಿತ್ಸೆಗಾಗಿ ವಾಹನದ ಮೂಲಕ ನಗರದ ಪಶು ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಮುಂದುವರೆಸಿದ್ದು ಗೂಳಿ ನಿಧಾನವಾಗಿ ಚೇತರಿಸಿಕೊಳ್ತಾ ಇದೆ. ಇನ್ನು ಸ್ಥಳೀಯ ಹಿಂದೂ ಮುಸ್ಲಿಂ ಯುವಕರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ತಮ್ಮ ಕೆಲಸಗಳನ್ನು ಬದಿಗೊತ್ತಿ ತಮ್ಮ ಮನೆಯಲ್ಲಿದ್ದ ಬೆಡ್ಶೀಟ್ಗಳನ್ನು ತಂದು ಬೆಚ್ಚಗೆ ಗೂಳಿಗೆ ಮಲಗಲು ಅವಕಾಶವನ್ನು ಕೂಡ ಮಾಡಿಕೊಟ್ಟರು. ಅದಕ್ಕೆ ಅವಶ್ಯಕತೆ ಇರುವ ಎಲ್ಲ ಅಗತ್ಯ ವಸ್ತುಗಳನ್ನು ಒದಗಿಸಿದರು. ಇವರ ಈ ಮಾನವೀಯತೆಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ.